ಈಗ ಆಲ್ರೆಡಿ ಹಲವು ಗ್ಯಾರಂಟಿಗಳನ್ನ ಕೊಟ್ಟು ಆಡಳಿತಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನ ನಿವಾಸಿಗಳಿಗೆ ಭೂಮಿ ಗ್ಯಾರಂಟಿಯನ್ನ ನೀಡ್ತಾ ಇದೆ. ಬೆಂಗಳೂರಿನ ನಿವಾಸಿಗಳಿಗೆ ಸರ್ಕಾರದ ಭೂಮಿ ಗ್ಯಾರಂಟಿ. ಬಿ ಖಾತಾದಾರರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಬಿ ಖಾತಾ ಆಸ್ತಿಗಳನ್ನ ಎ ಖಾತೆಗೆ ವರ್ಗಾಯಿಸೋದಕ್ಕೆ ಅವಕಾಶ ಇದೆ. ಹೊಸ ಆಪ್ ವೆಬ್ಸೈಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಲ್ಲ ದಾಖಲೆ ಸರಿಯಾಗಿದ್ರೆ ಎ ಖಾತೆಗೆ ಕನ್ವರ್ಟ್ ಆಗುತ್ತೆ. ಸದ್ಯ 2000 ಚದರ ಮೀಟರ್ಗಿಂತಲೂ ಕಡಿಮೆಯ ಸೈಟ್ಗೆ ಅವಕಾಶ ಇದೆ. ನವೆಂಬರ್ 1ರಿಂದ ಅಧಿಕೃತವಾಗಿ ಇದು ಜಾರಿಯಾಗುತ್ತೆ. 100 ದಿನದಲ್ಲಿ ಪರಿವರ್ತನೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೈಟ್ಗಳಿಗೆ ಮಾತ್ರ ಎ ಖಾತಾ ಪರಿವರ್ತನೆಗೆ ಸರ್ಕಾರ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಏನೇನು ಅನುಕೂಲ ಆಗುತ್ತೆ ಇದರಿಂದ? ಕಾನೂನುಬದ್ಧವಾಗಿ ದಾಖಲೆ ಸಿಕ್ಕಂತಾಗುತ್ತೆ. ಆಸ್ತಿ ಮಾರಾಟ ಮಾಡಬೇಕು ಅಥವಾ ಆಸ್ತಿ ಖರೀದಿ ಮಾಡೋದು ಸುಲಭ ಆಗುತ್ತೆ. ಸರ್ಕಾರದ ಸೌಲಭ್ಯಗಳಿಗೆ ಅರ್ಹರಾಗ್ತಾರೆ. ಸುಲಭವಾಗಿ ಬ್ಯಾಂಕ್ ಲೋನ್ ಸಿಗುತ್ತೆ. ಅನಧಿಕೃತ ನಿವೇಶನ ಇನ್ನು ಮುಂದೆ ಅಧಿಕೃತ ಆಗುತ್ತೆ. ಅನಧಿಕೃತ ಕಟ್ಟಡದ ಕಾನೂನುಬದ್ಧವಾಗಿ ಆಗುತ್ತೆ. ವಿದ್ಯುತ್ ನೀರು ಸಂಪರ್ಕ ತೆಗೆದುಕೊಳ್ಳೋದು ಸರಾಗ ಆಗುತ್ತೆ. ಕಾನೂನುಬದ್ಧ ದಾಖಲಾತಿಯನ್ನ ಪಡ್ಕೊಂಡಂತೆ ಆಗತ್ತೆ. ಯಾವ್ದಾದ್ರು ರೆವಿನ್ಯೂ ಇರ್ಬೋದು, ಕನ್ವರ್ಷನ್ ಇರ್ಬೋದು, ಪ್ಲಾನ್ ಇಲ್ಲದೆ ಈ ಬಿ ಖಾತಾ ಅಂತ ಏನ್ ಕೊಟ್ಟಿತ್ತು ಅದಕ್ಕೆ ಮುಂದಕ್ಕೆ ಎಲ್ಲ ದಾಖಲೆಗಳನ್ನ ಎ ಖಾತಾ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶವನ್ನ 100 ದಿನದಲ್ಲಿ ಮಾಡಿಕೊಳ್ಳಿಕ್ಕೆ ಈ ಅವಕಾಶವನ್ನ ನಾವು ಕೊಡ್ತಾ ಇದ್ದೇವೆ. ಯಾವ್ದಾದ್ರು ರೆವಿನ್ಯೂ ಇರ್ಬೋದು, ಕನ್ವರ್ಷನ್ ಇರ್ಬೋದು, ಆಟೋಮೆಟಿಕ್ ಇದೆ. 2000ವರೆಗೂ ಚದರ ಮೀಟರ್ ವರೆಗೂ ಆಟೋಮೆಟಿಕ್ ಆಗಿ ಇದೆ. 2000 ಮೇಲಾಯ್ತು ಅಂದ್ರೆ ಅದು ಕ್ಯಾಟ್ ಡ್ರಾಯಿಂಗ್ ಮತ್ತೊಂದೆಲ್ಲ ಕೂಡ ನಾವು ದಾಖಲೆಗಳನ್ನ ನಾವು ಪಡಿಕೊಳ್ಬೇಕಾಗ್ತದೆ. ಸೊ ಇಲ್ಲಿ ಅವ್ರಿಗೇನಪ್ಪಾ ಅಂತಂದ್ರೆ 5% ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಜಾಗದಲ್ಲಿ ಅದನ್ನ ಅವರು ಫೀಸ್ ಆಗಿ ಕಟ್ಟಬೇಕಾಗ್ತದೆ. ಇದನ್ನೆಲ್ಲ ಪರಿವರ್ತನೆ ಮಾಡ್ಲಿಕ್ಕೆ, ಯಾಕೆಂದ್ರೆ ನಾವೆಲ್ಲರೂ ಕೂಡ ಮುಂದಕ್ಕೆ ಇದನ್ನು ಕಟ್ಕೊಂಡ ತಕ್ಷಣ ನಾವೆಲ್ಲರಿಗೂ ಕೂಡ ಕರೆಂಟು, ನೀರು, ಬೇಸಿಕ್ ಫೆಸಿಲಿಟೀಸು, ಡ್ರೈನೇಜ್ಗಳು, ರಸ್ತೆಗಳು ಎಲ್ಲದಕ್ಕೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಬರೀ 5% ಮಾತ್ರ ಗೈಡೆನ್ಸ್ ವ್ಯಾಲ್ಯೂನ ನಾವು ಫಿಕ್ಸ್ ಮಾಡಿದ್ದೀವಿ. ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವರ್ಷಿತಾ, ಸರ್ಕಾರದ ಭೂಮಿ ಗ್ಯಾರಂಟಿ ಬೆಂಗಳೂರಿನ ನಿವಾಸಿಗಳಿಗೆ ಬಿ ಖಾತಾ ಆಸ್ತಿಗಳನ್ನ ಎ ಖಾತೆಗೆ ವರ್ಗಾವಣೆ ಮಾಡೋದಕ್ಕೆ ಒಂದು ಅವಕಾಶ. ಏನೆಲ್ಲ ಅಪ್ಡೇಟ್ಸ್ ಇದೆ, ಡೀಟೇಲ್ಸ್ ಇದೆ ವರ್ಷಿತಾ? ಸಿಂಧೂರ, ಇಷ್ಟು ವರ್ಷಗಳ ಕಾಲ ಕೂಡ ಬಿ ಖಾತೆ ಇರುವಂತಹ ಆಸ್ತಿಗಳನ್ನು ಎ ಖಾತೆ ಮಾಡಿಸ್ಬೇಕು ಅಂತ ಅಂದರೆ ಸಾಕಷ್ಟು ಶ್ರಮ ವಹಿಸಬೇಕಿತ್ತು, ಸಾಕಷ್ಟು ಕಚೇರಿಗಳನ್ನ ತಿರುಗಬೇಕಿತ್ತು. ಆದರೆ ಯಾವುದೂ ಕೂಡ ಯೂಸ್ ಆಗ್ತಾ ಇರಲಿಲ್ಲ. ಜೊತೆಗೆ ಯಾವಾಗ DK ಶಿ ಅವರು ಕೂಡ ಈ ಹಿಂದೆ ಕೂಡ ಹೇಳಿದರು ಬಿ ಖಾತಾ ಇರುವಂಥದ್ದನ್ನು ಎ ಖಾತಾಗೆ ಕನ್ವರ್ಟ್ ಮಾಡ್ಕೋಬೋದು ಅಂತಹ ಒಂದು ನಿರ್ಧಾರವನ್ನು ನಾನು ಕೂಡ ಮಾಡಿಸ್ಕೊಡ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಆ ಭರವಸೆಯಂತೆ ಇದೀಗ ಒಂದು ರೀತಿಯಾಗಿ ಬಿ ಖಾತೆಯಿಂದ ಎ ಖಾತೆಗೆ 2000 ಚದರ ಮೀಟರ್ ಇದ್ರೂ ಕೂಡ ಅದನ್ನು ಕೂಡ ಎ ಖಾತೆಯನ್ನು ಮಾಡಿಸ್ಕೋಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಆ್ಯಪ್ ಅನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು. ಜೊತೆಗೆ ಈ ಒಂದು ಆ್ಯಪನ್ನು ಈಗ ನವೆಂಬರ್ ಒಳಗೆ ಅಂದರೆ ಒಳಗೆ ಒಂದು ರೀತಿಯಾಗಿ ಆ ಒಂದು ಆ್ಯಪನ್ನು ಚಾಲ್ತಿ ಆಗಬೇಕು. ಜೊತೆಗೆ ಯಾರ್ಯಾರು ಬಿ ಖಾತೆಯಿಂದ ಎ ಖಾತೆಗೆ ಮಾಡಿಸ್ಕೋತಾ ಇದ್ದೀವೋ ಅವರೆಲ್ಲರೂ ಕೂಡ ಮಾಡಿಸ್ಕೋಬಹುದು ಅನ್ನುವಂತಹ ಒಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಬಹು ಮುಖ್ಯವಾಗಿ ನೋಡ್ತಾ ಹೋದರೆ ಈ ನಮ್ಮ ಬಿ ಖಾತಾದಲ್ಲಿ ಇರುವಂತಹ ಒಂದಷ್ಟು ಆಸ್ತಿಗಳೇನೇನಿತ್ತು ಅದರಲ್ಲಿ ಯಾವುದೇ ರೀತಿ ಸರ್ಕಾರಿ ಲೋನ್ ಸಿಗ್ತಾ ಇರಲಿಲ್ಲ. ಬ್ಯಾಂಕ್ಗಳಿಗೆ ಹೋದರೆ ಲೋನ್ಗಳನ್ನು ಕೊಡೋದಕ್ಕೆ ಹಿಂದೇಟಾಗ್ತಾ ಇದ್ರು. ಆ ಜಾಗವನ್ನು ನಾವು ಮಾರಾಟ ಮಾಡಬೇಕು ಅಂತ ಅಂದರೂ ಕೂಡ ಸಾಕಷ್ಟು ಶ್ರಮವನ್ನು ವಹಿಸಬೇಕಿತ್ತು, ಸಾಕಷ್ಟು ಕಷ್ಟಪಡ್ತಾ ಇದ್ರು. ಹಾಗಾಗಿ ಎಲ್ಲದಕ್ಕೂ ಕೂಡ ಇದೀಗ ಕೊನೆ ಎಳೆದಿರುವಂಥದ್ದು. ಇದೀಗ ಯಾರೇ ಆಗಿರಬಹುದು ಒಂದು ಸರ್ಕಾರಿ ಜಾಗವನ್ನು ಕೂಡ ನಮ್ಮ ಖಾಸಗಿ ಜಾಗವನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಇದೀಗ ಬಿ ಖಾತಾವನ್ನು ಎ ಖಾತಾಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಈಗ ಸ್ವತಃ DK ಶಿವಕುಮಾರ್ ಅವರೇ ಸೂಚನೆ ಕೊಟ್ಟಿದ್ದಾರೆ. ಸಿಂಧೂರ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.